ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹೋಮ್ ಟೂರ್, ನಮ್ಮ ಫಾರ್ಮ್ ಹೌಸ್ ಟೂರ್ ಮಾಡ್ತಾ ಇದ್ದೀವಿ. ನಮ್ಮ ಫಾರ್ಮ್ ಹೌಸ್ ಹೆಸರು ಇಲಾವೃತ ಕಾಫಿ ಮನೆ ಅಂತ. 2 years ಆಯಿತು ನಮ್ಮ ಫಾರ್ಮ್ ಹೌಸ್ ಓಪನ್ ಮಾಡಿ. ಸೊ ಇವತ್ತು ಹೋಮ್ ಟೂರ್ ಮಾಡೋಣ ಬನ್ನಿ. ಇದು ಈ ಕಡೆ ನೋಡ್ಬೋದು. ಇದು ಫುಲ್ ಸಮ್ 3 acres ಕಾಫಿ ಎಸ್ಟೇಟು, ಪೆಪ್ಪರ್ ಎಲ್ಲ ಇದೆ. ಆಮೇಲೆ ಫ್ರೂಟ್ಸ್ ಅದು ಇದು ಸ್ವಲ್ಪ ಸ್ವಲ್ಪ ಹಾಕಿದ್ದೀವಿ. ಆಮೇಲೆ ಬನ್ನಿ, ಹಿಂಗೆ ಬನ್ನಿ. ಇದು ನಮ್ಮ ಮನೆ. ಇದು ಎಂಟ್ರೆನ್ಸ್. ಕಮಿಂಗ್. ಇದು ಹಾಲು, ದೊಡ್ಡ ಹಾಲು. ನಾನು ಸೋಫಾ ಹಾಕ್ತೀವಿ. ಇಲ್ಲಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಬೆಡ್ ಸೆಟ್, ಚೇರ್ಸ್, ನಾರ್ಮಲ್ ಚೇರ್ಸ್. ಜಾಸ್ತಿ ಐಟಮ್ಸ್ ಏನಿಟ್ಟಿಲ್ಲ, ಬಿಕಾಸ್ ಅವಾಗ ಬರ್ತಾ ಇರ್ತೀವಲ್ಲ ಅಷ್ಟೇ. ಇಲ್ಲಿ ಟಿವಿ, ಸ್ಪೀಕರ್ಸ್, ಫ್ರೇಮ್ಸ್. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಇದೆ. ಇದು ನಮ್ಮ ಪಪ್ಪ ಮಮ್ಮಿ 25th anniversary ಫೋಟೋ. ಇದು ನನ್ನ ಫ್ರೆಂಡ್ ಈ ಮನೆ ಗೃಹಪ್ರವೇಶ ಗಿಫ್ಟ್ ಮಾಡಿದ್ದು. ಇದು ನಮ್ಮ ಮದುವೆ ಗಿಫ್ಟ್ ಮಾಡಿದ್ದು ಫೋಟೋ, ಪ್ರೀ ವೆಡ್ಡಿಂಗ್ ಶೂದು. ಓಕೆ, ಇದು ನೆಕ್ಸ್ಟ್ ರೂಮ್ ಹೋಗೋಣ. ನಮ್ಮ ರೂಮ್ ಹೋಗೋಣ ಬನ್ನಿ. ಇದು ನಮ್ಮ ರೂಮು, ನಮ್ಮ ಬೆಡ್. ಇಲ್ಲಿ 2 ಕಬೋರ್ಡ್ ಇದೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಅದಾದ್ಮೇಲೆ ಇಲ್ಲಿ ನಾನು ಫೋಟೋ ಇಟ್ಕೊಂಡಿದ್ದೀನಿ, ವಾಟರ್ ಬಾಟಲ್ಸ್ ಅಷ್ಟೇ. ಇಲ್ಲೂ ಜಾಸ್ತಿ ಏನೋ ಐಟಮ್ಸ್ ಇಟ್ಕೊಂಡಿಲ್ಲ, ಸುಮ್ಮನೆ ಕ್ಲೀನ್ ಆಗಲ್ಲ ಅಂದ್ಬಿಟ್ಟು. ಇನ್ನು ಆ ಕಡೆ ಒಂದು ದೇವ್ರ ಫೋಟೋ ಇದೆ, ಇದೆ. ಇದೊಂದು ಅಟ್ಯಾಚ್ ಬಾತ್ರೂಮ್, ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ದೆನ್ ಇವಾಗ ನಮ್ಮ ಅಣ್ಣ ರೂಮ್ ಹೋಗೋಣ ಬನ್ನಿ ಬನ್ನಿ. ಇದು ನಮ್ಮ ಅಣ್ಣ ರೂಮ್, ಸೇಮ್ ಬೆಡ್, ಕಬರ್ಡ್, ಡ್ರೆಸ್ಸಿಂಗ್ ಟೇಬಲ್. ಅದು ಅಟ್ಯಾಚ್ ಬಾತ್ರೂಮ್. ಎಲ್ಲ ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ, ಸಪರೇಟ್ ಬಾತ್ರೂಮ್ ಎಲ್ಲ ಅಟ್ಯಾಚ್ ಬಾತ್ರೂಮ್. ಇದು ದೇವ್ರ ಮನೆ, ತುಂಬಾ ಸ್ಪೇಷಿಯಸ್ ಆಗಿದೆ ದೇವ್ರ ಮನೆ. ಮನೆ ದೇವ್ರು ಮಂಜುನಾಥ ಸ್ವಾಮಿ ದೇವರು. ಇದು ದೇವ್ರ ಮನೆ. ಕಿಚನ್, ಇದೊಂದು ಓಪನ್ ಕಿಚನ್. ಇಲ್ಲಿ ನಮ್ಗೆ ಏನ್ ಬೇಕು ಐಟಮ್ಸ್ ಎಲ್ಲ ಇಟ್ಕೊಂಡಿದೀವಿ. ಜಾಸ್ತಿ ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದೀವಿ ಅಷ್ಟೇ. ಇಲ್ಲಿ ಬಂದ್ರೆ ಮ್ಯಾಕ್ಸಿಮಮ್ 3-4 days ಅಷ್ಟೇ ಇರ್ತೀವಿ, ಮತ್ತೆ ಹೋಗ್ತೀವಿ. ಮಂತ್ಲಿ ಒನ್ಸ್ ಇಲ್ಲ 2 monthly ಒನ್ಸ್ ಬರ್ತೀವಿ ಅಷ್ಟೇ. ಇದು ಡೈನಿಂಗ್ ಟೇಬಲ್, ಇದು ನಮ್ಮ ಪಾಪ ಮಮ್ಮಿ ರೂಮು. ಅಷ್ಟೇ, ಬೆಡ್, ಕಬಾರ್ಡ್, ಮತ್ತೆ ಒಂದು ಅಟ್ಯಾಚ್ ವಾಶ್ರೂಮ್ ಅಷ್ಟೇ. ಇವಾಗ ಇದು ಒಳಗಡೆ, ಇವಾಗ ಹೊರಗಡೆ ಹೋಗೋಣ ಬನ್ನಿ. ಇಲ್ಲೊಂದು ಡೋರ್ ಇದೆ, ಹೋಗುತ್ತೆ ಬನ್ನಿ ಬನ್ನಿ. ಇಲ್ಲಿ ಅಂಡೆ ಒಲೆ, ಇಲ್ಲಿಂದ ನಾವು ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು ಅಂಡೆ ಒಲೆಯಲ್ಲಿ. ನಾವು ಸೋಲಾರ್ ಎಲ್ಲ ಏನು ಹಾಕ್ಸಿಲ್ಲ, ಫುಲ್ ಹಳ್ಳಿ ಹೇಳ್ತಾರಲ್ಲ ವೈಬ್ ಬರ್ಲಿ ಅಂದ್ಬಿಟ್ಟು ಅಂಡೆ ಒಲೆ ಹಾಕ್ಸಿದೀವಿ ನಾವಿಲ್ಲಿ. ಇಲ್ಲಿ ನಾವು ರೊಟ್ಟಿ ಎಲ್ಲ ಮಾಡ್ಕೊಂತೀವಿ. ದೆನ್ ಇದು ಈ ಕಡೆ ಬಂದ್ರೆ ಔಟ್ಸೈಡ್, ಸುಮ್ಮನೆ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇದು ಹಿಂದೆಗಡೆನೂ ಇದೆ, ಇಲ್ಲೆಲ್ಲ ಸೌದೆ ಹಾಕಿದೀವಿ ನಾವು ಸ್ವಲ್ಪ ಇರ್ಲಿ ಅಂತ. ಇಲ್ಲೆಲ್ಲ ಆಕ್ಚುಲಿ ಇಲ್ಲಿ ಫಸ್ಟ್ ಇಲ್ಲೆಲ್ಲ ಕಾಫಿ ಪ್ಲಾಂಟ್ಸ್ ಇತ್ತು. ಇವಾಗೆಲ್ಲ ತೆಗೆಸ್ಬಿಟ್ಟು ಮತ್ತೆ ಹಾಕ್ಸ್ಬೇಕು, ಬಿಕಾಸ್ ಅದು ತುಂಬಾ ವರ್ಷದಿತ್ತು. ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಇವಾಗೆಲ್ಲ ತೆಗ್ಸಿದೀವಿ. ಇನ್ನೊಂದು ಸ್ವಲ್ಪ ದಿನ ಮತ್ತೆ ಕಾಫಿ ಗಿಡಗಳು ಹಾಕ್ತೀವಿ ಅಷ್ಟೇ. ಕಾಫಿ, ಪೆಪ್ಪರ್ದು, ಆಮೇಲೆ ಹಲಸಿನ ಹಣ್ಣು, ಫ್ರೂಟ್ಸ್ ಎಲ್ಲ ಇದೆ, ನೋಡ್ಕೊಬೋದು. ಇದು ಆಮೇಲೆ ಅದು ಆಕ್ಚುಲಿ ಫಸ್ಟು ಅದೊಂದೇ ಇದ್ದಿದ್ದು. ನಾವು ಈ ಲ್ಯಾಂಡ್ ಪರ್ಚೇಸ್ ಮಾಡುವಾಗ ಅದು ಮನೆ ಶೀಟ್ ಮನೆ ಇದೆಲ್ಲ, ಅದೊಂದೇ ಇದ್ದಿದ್ದು. ಅದಾದ್ಮೇಲೆ ನಾವು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಒಂದು 6-7 ಮಂತ್ಸಿಗೆ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲಾವೃತ ಕಾಫಿ ಮನೆ ಅಂತ. ಇದು ಬಾಳುಪೇಟೆಯಿಂದ ಒಳಗಡೆ ಹೆಗ್ಗವೆದಲ್ಲಿ ಇದೆ.
ಇಷ್ಟೇ ಇದೆ ನಮ್ಮ ಫಾರ್ಮ್ ಹೌಸ್. ಇವಾಗ ಫಾರ್ಮ್ ಹೌಸ್ ನಮ್ಮ ಮನೆ ತೋರಿಸಿದ್ವಿ, ಇವಾಗ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಇದೆ ನೋಡಿ ಬ್ಯಾಕ್ ಸೈಡ್ ಈ ಕಡೆ, ಇದರಿಂದ ಸ್ಟೇರ್ಸ್ ಮೇಲೆ ಮೇಲೆ ಏನೂ ಇಲ್ಲ, ನಾರ್ಮಲ್ ಟೆರಸ್ ಥರ ಅಷ್ಟೇ. ಇವಾಗ ನಾವೇನು ಮಾಡಿದ್ವಿ ಅಂದರೆ, ಈ ಪಾರ್ಟ್ ಆಫ್ ಕಾಫಿ ಗಿಡಗಳೇನಿದ್ವು ಅದು ಮಾತ್ರ ಕಟ್ ಮಾಡಿದ್ದೀವಿ. ಈ ಪಾರ್ಟಲ್ಲಿ ಇರೋದು ಹಂಗೆ ಇದೆ. ಸೊ ಇದು ಸ್ವಲ್ಪ ಇದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬಂದಮೇಲೆ ದೆನ್ ಈ ಕಡೆಗೆ ಹೋಗ್ತೀವಿ. ಈ ಕಡೆನೆಲ್ಲ ತೆಗೆದ್ಬಿಟ್ಟು ಮತ್ತೆ ಸ್ವಲ್ಪ ಹಾಕ್ತೀವಿ. ಇದು ನಮ್ಮ ದೇವಸ್ಥಾನ. ಇದು ನಮ್ಮ ದೇವಸ್ಥಾನ. ಅದು ಪಂಜುರ್ಲಿ. ಓಕೆ, ಇದು ಪಂಜುರ್ಲಿ, ಇದು ಪಂಜುರ್ಲಿ. ಅದು ಈ ಕಡೆ ಇರೋದು ಕಲ್ಲುಟ್ಟಿ. ಎರಡು ದೇವರು ಇಲ್ಲಿಟ್ಟಿದ್ದೀವಿ ಹೊರಗಡೆ, ಪಂಜುರ್ಲಿ ಕಲ್ಲುಟ್ಟಿ. ಇನ್ನು ಪಾಷಾಣ ಮೂರ್ತಿ ಉದ್ರಾಂಡಿ ಬಂದು ನಮ್ಮ ಮನೆ ಒಳಗಡೆ ಇದೆ, ದೇವ್ರ ಮನೇಲಿದೆ. ಇಷ್ಟೇ ನಮ್ದು ಫಾರ್ಮ್ ಹೌಸು. ಇನ್ನು ಈ ಕಡೆ ಎಲ್ಲ ನೋಡ್ಬೋದು, ಗಿಡಗಳು ಹಾಕಿದ್ದೀವಿ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟೇ, ನಮ್ಮ ಹೋಮ್ ಟೂರ್ ವ್ಲಾಗ್. ಸೊ ನೆಕ್ಸ್ಟ್ ಏನು ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ, ಮಾಡ್ತೀವಿ. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. See you in the next vlog. Bye bye.